ಡಯಟ್ ಬೇಕಾಗಿಲ್ಲ, ಜಿಮ್ ಹೋಗ್ಬೇಕಾಗಿಲ್ಲ. ದಪ್ಪಗಿರೋರ್ ಕಷ್ಟ ನನಗೆ ಗೊತ್ತು. ಸ್ಟೈಲ್ ಎಲ್ಲ ನಾವೆಲ್ ಮಾಡಕ್ ಆಗುತ್ತೆ ಗುರು. ಜಲ್ಮನ್, ನಿಮ್ ಬಾಡಿ ಪ್ರಾಬ್ಲಮ್ ಅಲ್ಲ, ನಿಮ್ ಸ್ಟೈಲಿಂಗ್ ಪ್ರಾಬ್ಲಮ್. ನೀವು ಫ್ಯಾಟ್ ಅಥವಾ ಮೀಡಿಯಂ ಫ್ಯಾಟ್ ಇದ್ದು ಸ್ಟೈಲ್ ಎಲ್ಲ ನಾವೆಲ್ ಮಾಡಕ್ ಆಗುತ್ತೆ ಗುರು ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ಈ ವಿಡಿಯೋ ನಿಮ್ ಲುಕ್ ನ ಮತ್ತೆ ನಿಮ್ ಥಿಂಕಿಂಗ್ ನ ಫಾರ್ ಎವರ್ ಬದಲಾಯಿಸುತ್ತೆ. ಡಯಟ್ ಬೇಕಾಗಿಲ್ಲ, ಜಿಮ್ ಹೋಗ್ಬೇಕಾಗಿಲ್ಲ. ಈ ಸಿಂಪಲ್ ಟಿಪ್ಸ್ ನಿಮ್ ಲುಕ್ ನ ಶಾರ್ಪ್ ಮತ್ತೆ ಕಾನ್ಫಿಡೆಂಟ್ ಆಗಿ ತೋರಿಸುತ್ತೆ. ಗೈಸ್, ನಾನು ನಿಮ್ನ ಜಿಮ್ಗೆ ಹೋಗ್ಬಿಡಿ, ದೇಹ ಕರಗಿಸ್ಬೇಡಿ ಅಂತ ಹೇಳ್ತಾ ಇಲ್ಲ. ಈಗಲೂ ಕೂಡ ನಾನು ಒಂದ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಅದೇ ನನ್ನ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಆದ್ರೆ ದಪ್ಪಗಿರೋರ್ ಕಷ್ಟ ನನಗೆ ಗೊತ್ತು. ಅವ್ರಿಗೆ ಲೈಫ್ ಬೇಡ ಅನ್ಸುತ್ತೆ, ಬಟ್ಟೆ ಸೈಜ್ ಸರಿಯಾಗಿ ಸಿಗಲ್ಲ, ಸ್ಟೈಲ್ ಸರಿಯಾಗಿ ಮಾಡಕ್ ಆಗಲ್ಲ. ಇದನ್ನೆಲ್ಲ ಕನ್ಸರ್ನ್ ಅಲ್ಲಿ ಇಟ್ಕೊಂಡು ಈ ವಿಡಿಯೋ ನಿಮ್ಗೋಸ್ಕರ ಮಾಡಿದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೆವೆಲ್ ಅಪ್ ಮ್ಯಾನ್. ಇಲ್ಲಿ ನಿಮ್ ಫ್ಯಾಷನ್, ಲೈಫ್ ಸ್ಟೈಲ್ ಅಂಡ್ ಗ್ರೂಮಿಂಗ್ ವಿಲ್ ಬಿ ಲೆವೆಲ್ಡ್ ಅಪ್. ಫಸ್ಟ್ ಟಿಪ್ ಫಾರ್ ಪ್ಲಸ್ ಸೈಜ್ ಗೈಸ್, ಫಿಟ್ ಇಸ್ ಎವ್ರಿಥಿಂಗ್. ಓವರ್ ಸೈಜ್ ಕ್ಲೋತ್ಸ್ ಹಾಕೊಂಡು ನಿಮ್ ಬಾಡಿನ ಯಾವಾಗ್ಲೂ ಹೈಡ್ ಮಾಡಕ್ ಟ್ರೈ ಮಾಡಬೇಡಿ. ಇದು ನಿಮ್ ಬಾಡಿನ ಹೈಡ್ ಮಾಡಲ್ಲ, ಇನ್ನು ಹೈಲೈಟ್ ಮಾಡುತ್ತೆ. ಇದು ನಿಮ್ನ ಇನ್ನು ಫ್ಯಾಟ್ ಅಂತ ತೋರಿಸುತ್ತೆ. ಹಂಗಂತ ಟೈಟ್ ಕ್ಲೋತ್ಸ್ ಹಾಕ್ಬಾರ್ದು, ಇದು ಸಿಚುಯೇಷನ್ ನ ಇನ್ನು ವರ್ಸ್ಟ್ ಮಾಡುತ್ತೆ. ಆಲ್ವೇಸ್ ಚೂಸ್ ರೈಟ್ ಫಿಟ್. ಟಿ ಶರ್ಟ್ ಮತ್ತೆ ಶರ್ಟ್ಸ್ ಗೆ ಬಂದ್ರೆ ವಿನೆಕ್ ಟಿ ಶರ್ಟ್ಸ್, ಪೋಲೋ ಶರ್ಟ್ಸ್, ಎನ್ಲೀಸ್ ಮತ್ತೆ ಓಪನ್ ಬಟನ್ ಡೌನ್ ಶರ್ಟ್ ಓವರ್ ಅ ಟೀ. ಇನ್ನು ಪ್ಯಾಂಟ್ ವಿಷಯಕ್ಕೆ ಬಂದ್ರೆ ಆಲ್ವೇಸ್ ಚೂಸ್ ಸ್ಟ್ರೈಟ್ ಫಿಟ್ ಅಥವಾ ಸ್ಲಿಮ್ ಸ್ಟ್ರೈಟ್ ಫಿಟ್. ಚೀನೋಸ್ ಇನ್ನೂ ಬೆಟರ್ ಗೈಸ್. ಸ್ಕಿನ್ನಿ ಫಿಟ್ ಮತ್ತೆ ಬ್ಯಾಗಿ ಜೀನ್ಸ್ ದಯವಿಟ್ಟು ಅವಾಯ್ಡ್ ಮಾಡಿ. ಫಿಟ್ ಕರೆಕ್ಟ್ ಆಗಿದ್ರೆ ಬಾಡಿ ಆಟೋಮೆಟಿಕಲಿ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಸೆಕೆಂಡ್ ಟಿಪ್, ಕಲರ್ಸ್ ಮತ್ತೆ ಪ್ಯಾಟರ್ನ್ಸ್. ಯಾವಾಗಲೂ ಕೂಡ ಡಾರ್ಕ್ ಕಲರ್ಸ್ ನಿಮ್ ಬೆಸ್ಟ್ ಫ್ರೆಂಡ್. ಡಾರ್ಕ್ ಅಂದ ತಕ್ಷಣ ಎಲ್ಲ ಹೋಗಿ ಬ್ಲ್ಯಾಕ್ ಎತ್ತಾಕೊಂಡ್ ಬಂದ್ಬಿಡ್ಬೇಡಿ. ಚಾರ್ಕೋಲ್ ಗ್ರೇ, ನೇವಿ ಬ್ಲೂ ಮತ್ತೆ ಡಾರ್ಕ್ ಗ್ರೀನ್ ಸೂಪರ್ ಆಗಿ ಕಾಣುತ್ತೆ. ಇನ್ನು ಪ್ಯಾಟರ್ನ್ಸ್ ವಿಷಯಕ್ಕೆ ಬಂದ್ರೆ ಗೈಸ್, ಯಾವಾಗಲೂ ವರ್ಟಿಕಲ್ ಸ್ಟ್ರೈಪ್ಸ್ ಟ್ರೈ ಮಾಡಿ. ಇದು ನಿಮ್ನ ಸ್ಲಿಮ್ ಆಗಿ ತೋರಿಸುತ್ತೆ. ಥರ್ಡ್ ಟಿಪ್, ಸ್ಮಾರ್ಟ್ ಲೇಯರಿಂಗ್. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ಲೇಯರಿಂಗ್ ಎಷ್ಟು ಯೂಸ್ಫುಲ್ ಮತ್ತೆ ಇಂಪಾರ್ಟೆಂಟ್ ಟ್ರಿಕ್ ಅಂತ. ನಿಮ್ ಸೈಜು ಸ್ಕಿನ್ ಇರ್ಲಿ ಅಥವಾ ಪ್ಲಸ್ ಇರ್ಲಿ, ಲೇಯರಿಂಗ್ ಮಾಡೋದ್ರಿಂದ ನೀವು ಪರ್ಫೆಕ್ಟ್ ಆಗಿ ಕಾಣ್ಬೋದು, ಶಾರ್ಪ್ ಆಗಿ ಕಾಣ್ಬೋದು ಮತ್ತೆ ಸ್ಟೈಲಿಶ್ ಆಗಿ ಕಾಣ್ಬೋದು. ಲೇಯರಿಂಗ್ ಗೆ ಯಾವಾಗ್ಲೂ ಲೈಟ್ ವೈಟ್ ಜಾಕೆಟ್ಸ್ ಮತ್ತೆ ಓವರ್ ಶರ್ಟ್ ಯೂಸ್ ಮಾಡಿ. ಲೇಯರಿಂಗ್ ಯಾವಾಗ್ಲೂ ಓಪನ್ ಇರ್ಲಿ, ಇದರಿಂದ ವರ್ಟಿಕಲ್ ಆಗಿ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ನಿಮ್ ಬಾಡಿ ಪಾರ್ಟಿಷನ್ ಆಗಿ ನೀವು ಫ್ಯಾಟ್ ಅನ್ನೋದು ಗೊತ್ತಾಗಲ್ಲ. ಫೋರ್ತ್ ಟಿಪ್, ಗ್ರೂಮಿಂಗ್. ನಾನಿದ್ದ ಮುಂಚೆನೂ ಹೇಳಿದ್ದೀನಿ, ಈಗ್ಲೂ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಹೇಳ್ತಾನೂ ಇರ್ತೀನಿ. ಗ್ರೂಮಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ. ಗ್ರೂಮಿಂಗ್ ಇಲ್ಲದೆ ನೀವು ಎಷ್ಟೇ ಸೂಪರ್ ಆಗಿ ಡ್ರೆಸ್ ಮಾಡ್ಕೊಂಡ್ರು ಅದು ಝೀರೋ. ಫ್ಯಾಟ್ ಪೀಪಲ್ ಫೇಸಸ್ ಆಲ್ಮೋಸ್ಟ್ ರೌಂಡ್ ಇರುತ್ತೆ. ನಿಮ್ ಚಿನ್ ಹತ್ರ ಯಾವಾಗಲೂ ಸ್ಲೈಟ್ಲಿ ಲಾಂಗರ್ ಬಿಯರ್ಡ್ ಮೇಂಟೈನ್ ಮಾಡಿ. ಸೈಡ್ಸ್ ಶಾರ್ಟ್ ಇರಲಿ ಮತ್ತೆ ನೆಕ್ ಲೈನ್ ಕ್ಲಿಯರ್ ಆಗಿರ್ಲಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಫಿಫ್ತ್ ಟಿಪ್, ಶೂಸ್ ಮ್ಯಾಟರ್ ಅ ಲಾಟ್. ಗೈಸ್, ಎವ್ರಿ ಬಾಡಿಗೆ ಒಂದು ಸಾಲಿಡ್ ಪೀಸ್ ಆಫ್ ಫುಟ್ವೇರ್ ಬೇಕೇ ಬೇಕು. ಯಾವಾಗಲೂ ಕೂಡ ಚಂಕಿ ಸ್ನೀಕರ್ಸ್, ಬೂಟ್ಸ್ ಮತ್ತೆ ಸ್ಟ್ರಕ್ಚರ್ಡ್ ಲೋಫರ್ಸ್ ಯೂಸ್ ಮಾಡಿ. ಥಿನ್ ಮತ್ತೆ ನ್ಯಾರೋ ಶೂಸ್ ಯಾವಾಗ್ಲೂ ಕೂಡ ಹಾಕ್ಬೇಡಿ. ಇದು ನಿಮ್ ಸ್ಟೈಲ್ ಬ್ಯಾಲೆನ್ಸ್ ನ ಹಾಳು ಮಾಡುತ್ತೆ. ಇದ್ರ ಜೊತೆ ಆಕ್ಸೆಸರೀಸ್ ಯೂಸ್ ಮಾಡಿ, ಅಂದ್ರೆ ವಾಚು, ಬ್ರೇಸ್ಲೆಟ್ ಮತ್ತೆ ಕ್ಲೀನ್ ಆಗಿರೋ ಒಂದು ಬಿಲ್ಟ್ ಹಾಕಿ. ಇದೆಲ್ಲ ಸ್ಮಾಲ್ ಡೀಟೇಲ್ಸ್ ಆದ್ರೆ ನಿಮ್ ಸ್ಟೈಲ್ಗೆ ಬಿಗ್ ಅಪ್ಗ್ರೇಡ್ ಕೊಡುತ್ತೆ. ಗೈಸ್, ಸತ್ಯ ಏನಂತಂದ್ರೆ ನೀವು ಸ್ಟೈಲಿಶ್ ಆಗಿ ಕಾಣಕ್ಕೆ ಸ್ಲಿಮ್ ಆಗ್ಲೇಬೇಕು ಅಂತಿಲ್ಲ, ಇಂಟೆನ್ಷನಲ್ ಆಗ್ಬೇಕು. ಜನ ಯಾವಾಗಲೂ ಕೂಡ ನಿಮ್ ಫಸ್ಟ್ ಲುಕ್ ಅಲ್ಲಿ ನೀವು ಫ್ಯಾಟ್ ಅಥವಾ ಸಿಕ್ಸ್ ಪ್ಯಾಕ್ ಇಟ್ಟಿದ್ದೀರಾ ಅಂತ ನೋಡಲ್ಲ. ಹೌದು, ನೀವು ಬಾಡಿನ ಮೇಂಟೈನ್ ಮಾಡೋದು ತುಂಬಾ 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 ಇಂಪಾರ್ಟೆಂಟ್. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಿಮ್ ಪ್ರೆಸೆನ್ಸ್ ಮತ್ತೆ ನೀವು ಯಾವುದೇ ಒಂದು ಒಕೇಶನ್ ಅಲ್ಲಿ ನಿಮ್ನ ನೀವು ಯಾವ ತರ ಕ್ಯಾರಿ ಮಾಡ್ತೀರಾ ಅನ್ನೋದು. ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಕಲ್ತಿದ್ದೀರಾ ಅಂದ್ರೆ ಲೈಕ್ ಮಾಡಿ, ಈ ಚಾನೆಲ್ ಗ್ರೋ ಆಗಕ್ಕೆ ಹೆಲ್ಪ್ ಮಾಡಿ, ಲೆವೆಲ್ ಅಪ್ ನ ಸಬ್ಸ್ಕ್ರೈಬ್ ಮಾಡಿ.